ಕಾದಾಗಿದೆ ಎಲ್ಲಿ ನಮ್ಮ ಅಜ್ಜಿ ಅವ್ರಿಗೆ ಹುಷಾರಿಲ್ಲ. ಹೌದು. ಇನ್ನೊಬ್ಬ ನಮ್ಮಮ್ಮ ನಾನೇನು ಅನ್ಕೊಂಡಿದ್ದೆ ತುಂಬ ಈಸಿ ಅಂತ. ಹಾಯ್, ಕಾಂಟ್ ವೇಟ್ ಟು ಸಿ ಪಿಂಕಿ ಹೆಣ್ಣು ನೋಡೋ ಶಾಸ್ತ್ರ ವ್ಲಾಗ್. ಯಾರೆಲ್ಲೇ ನಿನ್ನ ಮೆಚ್ಚಿದವನು. ಥ್ಯಾಂಕ್ ಯು ಫಾರ್ ದ ಸಕ್ಸಸ್ಫುಲ್ ಸ್ಟೋರಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಎಸ್, ಇವತ್ತು ನಮ್ಮ ಮನೇಲಿ ಏನೋ ಇದೆ. ಏನು ಗೊತ್ತಾ? ಕೀಪ್ ಗೆಸ್ಸಿಂಗ್. ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಸೊ ನಮ್ಮ ಅಲ್ಲು, ರಘು ಮತ್ತು ಯುಕ್ತ ಇನ್ನೂ ನಿದ್ದೆ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಎಲ್ಲರೂ ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಈಗ ಟೈಮ್ ಬಂದು ನಾನು 6 o'clockಗೆ ಎದ್ದೆ. ಈಗ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ನಮ್ಮ ಮನೇಲಿ ಆಲ್ರೆಡಿ ಅಡುಗೆನ ರೆಡಿ ಮಾಡ್ಕೊತಾ ಇದ್ದಾರೆ. ಇವತ್ತು ಫಂಕ್ಷನ್ಗೆ ನಮ್ಮನೇಲೇ ಅಡುಗೆ ಮಾಡ್ಕೊತಾ ಇದ್ದೀವಿ. ಸೊ ಅಮ್ಮ, ಆಮೇಲೆ ಆಂಟಿ ಮತ್ತು ರಘು ಅವರ ಚಿಕ್ಕಮ್ಮ 3 ಜನನೂ ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ದಾರೆ. ನಾನು ಬೆಳಗ್ಗೆ ಬೇಗ ಇದ್ದಿದ್ದನಲ್ಲ, ನಮ್ಮಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡಿದೆ. ಆಮೇಲೆ ಈಗ ಪೂಜೆ ಮಾಡೋಕ್ಕೆ ನನಗೆ ಮಾಡೋಕ್ಕೆ ಹೇಳಿದ್ರು. ಸೊ ಈಗ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಇಲ್ಲಿ ಯುಕ್ತ ಮತ್ತು ಪಿಂಕಿ ಸೇರಿಕೊಂಡು ಅವ್ರ ಚಿಕ್ಕಪ್ಪನ ರೇಗಿಸ್ತಾ ಇದ್ದಾರೆ. ನೋಡಿ ಏನು ಮಾಡ್ತಾರೆ, ಎಂಥ ಕೆಲಸ ಮಾಡ್ತಾರೆ ಅಂಥೇಳಿ. ಯುಕ್ತ, ಓಯ್ ಯುಕ್ತ ಬೀಳಿಸ್ಬಿಟ್ಟಲ್ಲ. ಸೊ ವೆಲ್ಕಮ್ ಬ್ಯಾಕ್. ಈಗ ತಾನೇ ಸ್ನಾನ ಆಯಿತು, ಪೂಜೆನೂ ಆಯಿತು. ಸೊ ಬನ್ನಿ, ನಮ್ಮ ಪಿಂಕಿ ಇನ್ನೂ ರೆಡಿನೇ ಆಗಿಲ್ಲ. ಈಗ ತಾನೇ ಎದ್ಲು. ಅಂದರೆ ಮುಖ ಸ್ವಲ್ಪ ಡುಮ್ಮು ಕಾಣಿಸ್ಬಿಡುತ್ತೆ, ಸ್ವಲ್ಪ ಫ್ರೆಶ್. ನಿಧಾನಕ್ಕೆ ಎದ್ದೊಳ್ಳಿ ಅಂತ ಅವಳನ್ನ ಬೇಗ ಎಬ್ಬಿಸಿಲ್ಲ. ನಮ್ಮ ಅಮ್ಮವ್ರು ಇನ್ನೂ ಕೆಲಸ ಮಾಡ್ತಾನೆ ಇದ್ದಾರೆ ಪಾಪ. ಸೊ ನಾನು ಎದ್ದು ಕ್ಲೀನಾಗಿ ದೇವರಿಗೆಲ್ಲ ಪೂಜೆ ಮಾಡಿದೆ. ಇವತ್ತು ನಾನೇ ಪೂಜೆ ಮಾಡಿದೆ. ಅಂದರೆ ಮನೆಯಲ್ಲಿ ಸ್ವಲ್ಪ ಒಳ್ಳೆ ಕಾರ್ಯ ನಡೀತಾ ಇದೆಯಲ್ಲ, ಸೊ ದೇವ್ರನ್ನ ಚೆನ್ನಾಗಾಗಲಿ ಎಲ್ಲ ಕಾರ್ಯನೂ ಅಂತ ಬೇಡ್ಕೊಂಡು ನಾನೇ ಪೂಜೆ ಮಾಡಿದೆ. ಸೊ ಇದು ನಮ್ಮ ಮನೇಲಿ ಏನೇನೆಲ್ಲ ಅಡುಗೆ ಮಾಡ್ತಿದ್ದಾರೆ ಗೊತ್ತಾ? ಒಬ್ಬಟ್ಟು, ಚಿತ್ರಾನ್ನ, ಹಪ್ಪಳ, ಬೋಂಡ, ಹೆಸರುಬೇಳೆ, ಆಮೇಲೆ ಬೆಂಡೆಕಾಯಿ ಬದನೆಕಾಯಿ ಪಲ್ಯ, ಆಮೇಲೆ ಸಾಂಬಾರು, ಅನ್ನ, ಆಮೇಲೆ ಮಜ್ಜಿಗೆ, ಮೊಸರನ್ನ. ಸೊ ನೇಲ್ ಆರ್ಟ್ ಮಾಡೋಕ್ಕೆ 4 ಅವರ್ 5 ಅವರ್ ಕೂತ್ಕೋಬೇಕು. ಅದಕ್ಕೆ ಪ್ರೆಸ್ ಆನ್ ನೇಲ್ಸ್ ತಂದು ನಾವೇ ಮಾಡ್ಕೊತಾ ಇದ್ದೀವಿ. ಬಟ್ ಏನೋ ಭಾಳ ಹಿಂಸೆ ಇದೆ ಇದು ಪ್ರೆಸ್ ಆನ್ ನೇಲ್ಸ್. ನಾನೇನು ಅಂದ್ಕೊಂಡಿದ್ದೆ ತುಂಬ ಈಸಿ ಅಂತ. ಮೇ ಬಿ ನಾವು ತಂದಿರೋದು ಚೆನ್ನಾಗಿರೋದು ಚೆನ್ನಾಗೇ ಐತಿ. ಯಾಕೆ ಮಾಡಿಸ್ಕೊಂಬರ್ತೀನಿ ಅಂದರೆ ಬೇಡ 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 ಅಂತ ನನ್ನ ಮೇಲೆ ಹಾಕ್ಬಿಟ್ಲು. ಅದರಂಥ ಹಿಂಸೆ ಇನ್ನೊಂದು ಯಾವುದೂ ಇಲ್ಲ ಅದಕ್ಕೆ. ಅಯ್ಯಪ್ಪ, ನನ್ನ ಬೆರಳೆ ಕಿತ್ಕೊಬಂದ್ಬಿಟ್ಟಿತ್ತು ಒಂದ್ಸಲ ನಾಳೆ 2 ಸಲ ಆಗೈತಂತ. ಬಟ್ ಆದರೂ ಒಂದು ಸ್ವಲ್ಪ ಆದರೂ ನೇಲ್ಸ್ ಬಿಡಬೇಕು, ನಂತರ ಹಿಂಗೆ ಮಾಡಬಾರ್ದು. ನೇಲ್ಸ್ ಹೆಣ್ಮಕ್ಳು ಬಿಡಬೇಕು. ಆ್ಯಕ್ಚುಲಿ ನೇಲ್ಸ್ ಇದ್ದರೆ ಚೆಂದ ಕೈಗೆ. ಹೌದು, ಅದು ಗೊತ್ತಿಲ್ಲದೆ ಕಳೆದ್ಬಿಡ್ತೀನಿ. ಇದನ್ನು ಕಡಿತೀನ ಅಂತ ಡೌಟ್. ಕಡಿಬೇಡ, ಕಿತ್ಕೊಬರ್ತದೆ, ಅದೇನಿಲ್ಲ ಅಷ್ಟೇ. ಶೇಪ್ ಚೆಕ್. ಸೊ ಗೈಸ್, ಈಗ ಪಿಂಕಿಗೆ ನಾನೇ ಮೇಕಪ್ ಮಾಡೋಣ ಅಂತ ನಾನೇ ಮೇಕಪ್ ಮಾಡಿದ್ದೀನಿ. ಯಾಕಂದರೆ ಇದು ಜಸ್ಟ್ ನಾರ್ಮಲ್ ಶಾಸ್ತ್ರ ಅಲ್ವಾ, ಸೊ ಅದಕ್ಕೋಸ್ಕರ ಮೇಕಪ್ ನಾನೇ ಮಾಡೋಣ ಅಂತ ಮಾಡ್ತಿದ್ದೀನಿ. ಆ್ಯಂಡ್ ನಮ್ಮ ಯುಕ್ತ ಇವಾಗ ಎದ್ಲು. ಗುಡ್ ಮಾರ್ನಿಂಗ್ ಯುಕ್ತ. ಸೊ ಮೇಕಪ್ ಬ್ಯಾಗ್ಗಳೆಲ್ಲ ಯಾವ್ಯಾವುದು ಎಲ್ಲೆಲ್ಲೂ ಮಿಕ್ಸ್ ಆಗಿಬಿಟ್ಟಿದೆ. ಸೊ ಒಂದೊಂದೇ ರೆಡಿ ಮಾಡಿಕೊಂಡು ಈಗ ಮೇಕಪ್ ಮಾಡಿ ಅವಳು ಆದಮೇಲೆ ನಾವು ರೆಡಿ ಆಗಬೇಕು. ಸೊ ಅದಕ್ಕೆ ಸ್ವಲ್ಪ ಬೇಗನೆ ಮಾಡ್ತಾಯಿದ್ದೀನಿ ಅವಳಿಗೆ. ಸೊ ಕಮ್ ಆನ್, ಲೆಟ್ಸ್ ಗೋ.
ಸೊ ಫೈನಲಿ ರೆಡಿ ಆದ್ವಿ ಆ್ಯಂಡ್ ನಾನು ನಿಮಗೆ ಅವಾಗ ತೋರಿಸಿದಾಗ ಪಿಂಕಿ ರೆಡಿ ಮಾಡ್ತಿದ್ದೆ. ಸೊ ನಮ್ಮ ಪಿಂಕಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ತೋರಿಸ್ತೀನಿ. ಆ್ಯಂಡ್ ನಮ್ಮ ಮನೆಗೆ ಇವತ್ತು ಪ್ರೀತಿ ಬಂದಿದ್ದಾಳೆ. ಹಾಯ್ ಪ್ರೀತಿ. ಹಾಗೆ ಇನ್ನೊಬ್ರು ಗೆಸ್ಟ್ ಬಂದಿದ್ದಾರೆ ಗೈಸ್, ತೋರಿಸ್ತೀನಿ. ಮೇನ್ ಅವರು ತುಂಬಾ ದಿನ ಆದ್ಮೇಲೆ ಎಷ್ಟು ಲೇಟಾಗಿ ಗೆಸ್ಟ್ ಬಂದಿದ್ದಾರೆ ಅಂತ ಲೇಟಾಗಿ ಬಂದು ಯಾಕಂದ್ರೆ ನಂಗೆ ಗೊತ್ತು ನಮ್ಮ ಹುಡುಗಿ ಲೇಟ್ ಬಂದು ಸ್ವಲ್ಪ ಹೆಲ್ಪ್ ಮಾಡಕ್ಕೆ, ಸೀರೆ ಉಡ್ಸಕ್ಕೆ, ಮೇಕಪ್ ಮಾಡಕ್ಕೆ. ಇಲ್ಲ ಇದಾದ್ಮೇಲಿಂದ ನಾನೇ ನೀನು ಅಲ್ಲಿ ನಿಂತ್ಕೊಳ್ಳೆ. ತಾಳಿ ಇವಾಗ ರಿವೀಲ್ ಮಾಡ್ತೀನಿ ನಮ್ಮ ಹುಡುಗಿ ಹೇಗೆ ಕಾಣಿಸ್ತದೆ ಅಂತ. ಯಾರೆಲ್ಲೇ ನಿನ್ನ ಮೆಚ್ಚಿದವನು ಕೋರಸ್ ಹಾಕುತ್ತೀರಿ. ಏಳೆ ಹುಡುಗಿ ಏಳೆ ಬೆಡಗಿ. ನೋಡಿ ಒಂದು ಮೇಕಪ್ ಹೇಗೆ ಕಾಣಿಸ್ತದೆ, ನಮ್ಮ ಪಿಂಕಿ ಹೇಗೆ ಕಾಣಿಸ್ತಿದ್ದಾಳೆ. ಆ್ಯಂಡ್ ಪಿಂಕಿ ಯಾಕೆ ಇಷ್ಟೊಂದು ರೆಡಿ ಆಗಿದ್ದಾಳೆ ಇವತ್ತು ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರುತ್ತೆ ಇವಾಗ. ವೆಯ್ಟ್ ಮಾಡಿ ಇವರ ಮನ್ಮತ ಬರೋ ಗಂಟ. ನಾನು ಗೈಸ್ ಸುಮ್ಮನೆ ಇವರೆಲ್ಲ ಸೀರೆ, ನಾನು ಚೂಡಿದಾರ ಹಾಕೊಂಬಿಡೋಣ ಅಂದ್ಕೊಂಡೆ, ಇವರೆಲ್ಲ ಸೀರೆ ಉಟ್ಕೊಂಡಿದ್ದಕ್ಕೆ ಸುಮ್ಮನೆ ಅದೊಂದು ಸೀರೆ ಸಿಂಪಲ್ ಆಗಿರೋದು ಉಟ್ಕೊಂಡಿದ್ದೀನಿ. ನನ್ನ ಮನೇಲಿ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ. ನಮಗೆ ನೋಡಿ ಹುಡುಗಂಗೆ ಹುಡುಗಿ ಬಟ್ಟೆ ಹಾಕ್ದಂಗೆ ಅವಳೆ. ವೆರಿ ಗುಡ್. ಎಲ್ಲರದ್ದು ಏನು ಮುಗಿದ್ರು ಅಂಕಲ್ ಕ್ಲೀನಿಂಗ್ ಮುಗಿಯಲ್ಲ. ಅಂಕಲ್ ಯಾವಾಗಲೂ ಕ್ಲೀನಿಂಗ್ ಮಾಡ್ತಾನೆ ಇರ್ತಾರೆ. ನಮ್ಮ ಯಜಮಾನ್ರಿಗೆ ಎದ್ದೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಒಂದು 7 ಸಾಕಾಯ್ತು. ಹೋಗ್ರಿ ನೀನು 2 ನಿಮಿಷಕ್ಕೆ ಮುಗಿಯಲ್ವಲ್ಲ, ಈ ಶರ್ಟ್ ಬೇಡ ಆ ಶರ್ಟ್ ಬೇಡ ಅಂತ. ಕಲ್ಲಕ್ಕ ಮಲ್ಲಕ್ಕ ಇನ್ನೂ ರೆಡಿ ಆಗಿಲ್ಲ. ಅಡುಗೆ ಮಾಡಕ್ ನಿಂತವ್ರೆ ಇನ್ನು. ಏನು ಉಪ್ಪಿನಕಾಯಿ ಕೊಟ್ಟಿದ್ರ ನೀವೆಲ್ಲ? ಅಡುಗೆಗಳೆಲ್ಲ ರೆಡಿ ಆಗಿದೆ ಗೈಸ್. ಬಂದಮೇಲೆ ಏನೇನು ಅಡುಗೆ ಮಾಡ್ಬೇಕು ಅಂತ ಜಾಗ ಬಿಡಿ. ಸೊ ಎಲ್ಲ ಜೋಣಿಸಿ ಇಟ್ಕೊಂಡಿದ್ದಾರೆ. ಬಟ್ ಈಗ ನಂಗೆ ತೆಗೆದು ತೋರ್ಸೋಕ್ಕಾಗಲ್ಲ, ಆಮೇಲೆ ಹೇಳ್ತೀನಿ. ಯಾಕಂದರೆ ಸೀರೆ ಗಲೀಜು ಆಗ್ಬಿಟ್ಟು ಇಷ್ಟ ಆಗುತ್ತೆ. ಸೊ ಅಷ್ಟೇ ಗೈಸ್. ಅವ್ರು ಬಂದಮೇಲೆ ಯಾರು ಏನು ಎತ್ತ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಸೊ ನಿನ್ನೆ ವ್ಲಾಗಲ್ಲಿ ನಾವು ಹೇಳಿದ್ವಿ ಅಂದರೆ ಆಲ್ಮೋಸ್ಟ್ ಜನ ನೀವು ನೋಡಿರ್ತೀರ, ಯಾಕಂದರೆ ನಾನು ವ್ಲಾಗಲ್ಲಿ ಅವ್ರು ಮುಂಚೆ ಕೂಡ ಬಂದಿದ್ದಾರೆ. ಬಟ್ ಇವರೇ ಅಂತ ನಿಮ್ಗೆ ಗೊತ್ತಿಲ್ವಲ್ಲ, ಅದಕ್ಕೋಸ್ಕರ ಗೊತ್ತಾಗಿರಲ್ಲ ಅಷ್ಟೇ. ಸೊ ಗೊತ್ತಿರೋರು ಕಮೆಂಟ್ ಮಾಡಿ, ನಮ್ಗೆ ಮುಂಚೆನೇ ಗೊತ್ತಿತ್ತು ಅಂತ. ಇನ್ ಕೇಸ್ ಗೊತ್ತಿಲ್ಲದಿರೋರು ಫಸ್ಟ್ ಟೈಮ್ ನೋಡ್ತಿದ್ರೆ ನೋಡಿ ಹೇಗಿದ್ದಾರೆ ಅಂತ. ಆ್ಯಂಡ್ ಗೈಸ್ ಇದು ಹೊಸ್ದಾಗಿ ಮಾಡಿಸ್ಕೊಂಡಿದ್ದು. ನನ್ನ ಹತ್ರ ಇಲ್ಲಿ ಮೂರದಿತ್ತಲ್ಲ, ಅದು ಯಾವಾಗಲೂ ಫುಲ್ಲು ಉಲ್ಟಾ ತಿರ್ಕೋತಿತ್ತು. ಸೊ ಅದಕ್ಕೆ ಅದನ್ನು ಇದು ಮಾಡಿಬಿಟ್ಟು ಇದು ಹೊಸದು ಮಾಡಿಸ್ಕೊಂಡೆ ಗೈಸ್. ಸೊ ಬನ್ನಿ, ಬೇರೆಯವರೆಲ್ಲ ಹೇಗೆ ರೆಡಿಯಾಗಿದ್ದಾರೆ ತೋರಿಸ್ತೀನಿ. ಹಾಯ್, ಚೆನ್ನಾಗಿದ್ದೀರಾ? ನೋಡಿ ಗೈಸ್, ಇವರು ರಘು ಅವ್ರ ಚಿಕ್ಕಮ್ಮ, ಅವರು ಕೂಡ ಬಂದಿದ್ದಾರೆ. ಆ್ಯಂಡ್ ನಿಮಗೆ ಮೇಯ್ನ್ ಇನ್ನೊಬ್ರು ಇದ್ದಾರೆ, ಅವ್ರನ್ನ ತೋರಿಸ್ತೀನಿ. ಇದು ಅವ್ರ ಮಗಳು. ಹಾಯ್ ಹೇಳಪ್ಪ. ಹಾಯ್. ಎಲ್ಲರೂ ಕೇಳ್ತಿದ್ರು, ಎಲ್ಲಿ ನಮ್ಮ ಅಜ್ಜಿ, ಎಲ್ಲಿ ನಿಮ್ಮ ಅಜ್ಜಿ, ಎಲ್ಲಿ ನಿಮ್ಮ ಅಜ್ಜಿ. ಅವ್ರು ನೋಡಿ ಕೇಳ್ಚಜ್ಜಿ. ಹಾಯ್ ಹಾಯ್. ಎಲ್ಲೋಗಿದ್ರು ಇಷ್ಟ ದಿನ? ಹೇಳಿ, ಎಲ್ಲೋಗಿದ್ರಿ? ಕಾದೋಗಿದ್ದೆ ಎಲ್ಲಿ ಕಳ್ದೋಗಿದ್ರಿ? ಹುಡ್ಕೊಂಬಂದು ನೀವು ಯಾವಾಗ ಕಳ್ದೋಗೋದೇ ಕೆಲಸ, ನಾವು ಹುಡ್ಕೊಂಬರೋದೇ ಕೆಲಸ. ಹುಡ್ಕೊಂಬಂದಾರ. ಇದನ್ನ ಹಾಕೊಳ್ಳಲ್ಲ ಅಂತ ಗೊತ್ತು, ಆದ್ರೂ ನಾನು ಮಾಡಬೇಕು. ಇದು ಇಷ್ಟು ಕಷ್ಟಪಟ್ಟು ಹಿಂಸೆ ಕೊಟ್ಕೊಂಡು ನಾನು ಸೀರೆ ಉಟ್ಕೊಂಡು ಮಾಡ್ಕೊಡ್ತೀನಿ, ಹಾಕೊಳ್ಳಲ್ಲ ಈ ಪ್ಯಾಂಟ್ನ. ಯಾಕೋ ಚೆನ್ನಾಗಿಲ್ಲ, ಬೇಡ ಬೇರೆದು ಹಾಕೋತೀನಿ, ಸೆಟ್ ಹಾಕಿಲ್ಲ ಅಂತ. ನಾನು ನೋಡಿ ಅಲ್ಲಿ ನಮ್ಮ ತಂಗಿ ಬಂದು. ಹಾಯ್, ಹೇಗಿದ್ದೀರಾ? ವಿಶ್ವಲ್ಲಿ ಆಟ ಆಡಿಸ್ತಾ. ಹೌದಾ? ಇದೆಯಣ್ಣ ಸದ್ಯ ಅವ್ನು ಮಲಗಿಲ್ಲ ಇವತ್ತಿನ. ಸೊ ಗೈಸ್ ನೋಡಿ, ಈ ಥರ ರೆಡಿ ಮಾಡಿದ್ದಾರೆ. ನಾನು ಇವತ್ತು ಮಿಕ್ಕಿತ್ತವ್ರು ಬಂದಿದ್ದಾರೆ. ಹಾಯ್, ಹೇಗೆ ನಡೀತಿದೆ ಕೆಲಸ? ಚೆನ್ನಾಗಿದ್ದೀರಾ? ಇಶುನ ನಿಮ್ಗೆ ತೋರಿಸ್ಲಿಲ್ಲ, ಇಶುನ ತೋರಿಸ್ತೀನಿ. ಇಶಾಂತು, ಇಶು ಬರ್ತೀನಿ. ನಿದ್ದೆ ಬಂದ್ಬಿಟ್ಟೈತೆ ಅವನಿಗೆ, ಬಿಡಿಸ್ತವನೆ. ಮದ್ವೆ ಅಂದ್ರೆ ಎಕ್ಸೈಟ್ಮೆಂಟ್ ಅಲ್ಲ, ಮದ್ವೆ ಅವಳ್ದ ನಮ್ದು. 17th ನಾನು ಯಾರು ರೇಂಜಿಗೆ ಇಟ್ಟಾರ ನೋಡಲ್ಲಿ. ಕಾಣಿಸ್ತವ್ರ ಬಂದ್ರೆ ಮಾಡ್ರಿ.
ಅಲ್ಲ ಕಡೆ ಪಿಟ್ಲಿ ತಳ್ಳಿ ಈಗ ಪಿಂಕಿ ಇವಾಗ ನೀನು ಸ್ಮೈಲ್ ಮಾಡಬೇಕು. ಹಾಯ್ ಹಾಯ್ ಆಂಟಿ. ಏನು I love you ಅತ್ತೆ. ನಿಂತಾಗಿದೆ ಕೊಡು ಒಂದು ಇಲ್ಲ ಅಕ್ಕ ಓದಿ ತರ್ತಾರೆ. ನಮ್ಮ ಅಜ್ಜಿ ನಮ್ಮ ಅಜ್ಜಿ ಅವ್ರಿಗೆ ಹುಷಾರಿಲ್ಲ. ಇನ್ನೊಬ್ಬ ನಮ್ಮಮ್ಮ ಅಮ್ಮಂಗೆ ಹುಷಾರಿಲ್ಲ. ಅವರು ಬರ್ಲಿಲ್ಲ. ನಾವು ಬರ್ತಿದ್ದೆ. ಊರು ದುಗ್ಗತ್ತೆ ನಮ್ಮ ಮಾಮ ನಮ್ಮೆಲ್ಲ ಅಲ್ಲೇ ಶಿವಮೊಗ್ಗದ ಕಡೆನೇ ಐತಾ? ಶಿವಮೊಗ್ಗ ಅವ್ರ ಅಣ್ಣ ನಮ್ಮ ಅಜ್ಜಿ ಅವ್ರ ಅಣ್ಣ. ಶಿವಮೊಗ್ಗ ಹತ್ರ ಯಾವ ಊರಮ್ಮ? ಶಿವಮೊಗ್ಗ ಸಿಟಿ ಒಳಗ ದೊಡ್ಡ ತಾತ ಅಗ್ರಿಕಲ್ಚರ್ ಆಫೀಸರ್ ಏವೋ ಡಿಸ್ಟ್ರಿಕ್ಟ್ ಏವೋ. ಈಶ್ವರಪ್ಪನವ್ರು ಏನಾಗಬೇಕವ ಚಂದ್ರಪ್ಪ ಹೊರಗಿದೆ. ಪೇಂಟ್ ಅಂಗಡಿಗಳಿದೆ ಒಂದು 3. ಸೊ ಅದರಲ್ಲಿ ಒಂದು ಇವ್ರು ನೋಡ್ಕೊತಾರೆ. ಕೊಡ್ತೀನಿ 3 ಬಳ್ಳಾರಿ ಜಿಂದಾಲ್ ಜಿಂದಾಲ್ ನೆಕ್ಸ್ಟ್ ಕೊಡ್ತೀನಿ. ಆಶೀರ್ವಾದ ಮಾಡು, ಆಶೀರ್ವಾದ ಮಾಡಿ ಸಾಕು. ದೇವರಾಜ ಅರಸ್ ನಗರ. ಶೃಂಗಾರಿ ಕಾಲದಲ್ಲಿ ಇದು ವ್ಲಾಗು ಅಲ್ಲೇ ನೋಡಿ. ಅವ್ರಿಬ್ರು ಮಧ್ಯೆ ನಿಂತ್ಕೋ. ಕ್ಲಿಕ್ ಮಾಡಮ್ಮ. ಸ್ಮೈಲ್ ಮಾಡು. ಯುಕ್ತ ಸ್ಮೈಲ್ ಮಾಡು. ಅಲ್ಲಿ ನೋಡು, ಫೋನ್ ನೋಡು. ಯುಕ್ತ ಫೋನ್ ನೋಡು. ಯುಕ್ತ ಫೋನ್. ಹಾಂ ಓಕೆ ಮಾಮ ಬಾ ಬಾ ನಿಶಾಂತ್ ಕರ್ರಿ. ಈಶಾ ಇಶಾಂತ್ ಓಯ್ ಮದುವೆ ಗಂಟು ಬಾ ಮುಂದೆ ಈ ಕಡೆ ಇಲ್ಗೋ. ಬರೋ. ಬಾ ಅಣ್ಣ ಅಲ್ಲೂ ಅಲ್ಲೂ ಕರೀತದ. ಎಲ್ಲ ತೆಗ್ಸ್ಕೊಳ್ಳಿ. ಹೋಗ ಎಲ್ಲ ಬಾಯ್ಸ್. ಜಾಯ್ನ್ ಆಗಿ ಗೊತ್ತಾವೆಲ್ಲ ಬಾಯ್ ಬಾಯ್. Thank you for the successful story after long struggles. ಓಕೆ ಓಕೆ. ಅಲ್ಲ ಇವತ್ತು ಏನು ಗೊತ್ತಾ ವಿಷಯ, ಪ್ರೀತಿ ಅವ್ರ ಮನೇಲೂ ಒಂದು ಕೆಲಸ ಮಾಡಲ್ಲ ಪಾಪ. ಅವ್ರ ಅಮ್ಮಗೆ ಹೇಳಿ ಮಾಡಿಸ್ತಾಳೆ. ಇಲ್ಲಿ ಏನು ಎಲೆ ಎತ್ತಿದ್ದೇನು, ತಟ್ಟೆ ಇಟ್ಟಿದ್ದೇನು, ಬಡಿಸಿದ್ದೇನು. ಕಳಿಸ್ಬೇಕು ನಮ್ಮ ಮನೆಗೆ. ಕಳ್ಸಲ್ಲ ಮುಂದೆ ಕಳಿಸ್ಲಿ ಅಂತ. ಇನ್ನೆಲ್ಲ ನೀನು ಸಂಜು ಹತ್ರ ಪರ್ಮಿಷನ್ ತಗೋಬೇಕು, ನಮ್ಮ ಹತ್ರ ಅಲ್ಲ. ಹಂಗೇನಿಲ್ಲ. ಊಟ ಚೆನ್ನಾಗೈತಾ? ಮಾಡಿದ್ಯಾರು? ನಾನೇ. ಚೆನ್ನಾಗೇ ಇಲ್ಲ, ಚೆನ್ನಾಗೇ ಇಲ್ಲ ಒಂಚೂರು. ನಮ್ಮಮ್ಮ ಆಂಟಿ ಯಾವ ಆಂಟಿ ಎಲ್ಲ ಸೇರ್ಕೊಂಡು ಮಾಡೋದು. ಸೊ ಹಾಯ್, ವೆಲ್ಕಮ್ ಬ್ಯಾಕ್. ಕಮೆಂಟ್ಸ್ ಓದ್ತೀನಿ. ಆಲ್ಮೋಸ್ಟ್ ಎಲ್ಲರೂ ವ್ಲಾಗ್ ನೋಡಿದ್ರಿ ಅನಿಸುತ್ತೆ. ಹೌದು, ಪಿಂಕಿದು ಹೂ ಮುಡ್ಸೋ ಶಾಸ್ತ್ರ ಇತ್ತು. ನಾನು ಅಂದರೆ ಅವ್ರಿಗೆ ಜಾಸ್ತಿ ವೀಡಿಯೋ ಮಾಡಲಿಲ್ಲ ನಾವು, ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಮಾಡಿದ್ದೀವಿ. ಸೊ ಮಾಡಿರೋ ಅಷ್ಟನ್ನು ಹಾಕಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಬನ್ನಿ ಈಗ ಕಮೆಂಟ್ಸ್ ಓದ್ತೀನಿ. ಅಕ್ಕ ಪಿಂಕಿಗೂ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಹೇಳಿ ಅಂತೇಳಿ. ಓಕೆ, ಹೇಳ್ತೀನಿ.
I'm so happy for Pinky got engaged and she is one of the purest soul. When I see Pinky, I always feel like we need a friend like Pinky. She always bring positive environment whenever she is. Lots of love to you, Pinky. Beautiful parent. God bless you both ಅಂತ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೌದು, ಅವಳು ಇದ್ದಿದ್ದ ಕಡೆ ಖುಷಿ ಇರುತ್ತೆ. ಸಖತ್ತು ಫ್ರೆಂಡ್ಲಿ. ಅವಳು ಎಲ್ಲಾದರೂ ಬಂದಿಲ್ಲ ಅಂದರೆ ನಮಗೆ ಬೇಜಾರಾಗ್ತಾ ಇರುತ್ತೆ. ಆ್ಯಂಡ್ ಇವತ್ತು ಅವಳು ಬಂದಿಲ್ಲ, ಸೊ ನಮಗೂ ಬೇಜಾರಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅವಳಿಗೆ ಸ್ವಲ್ಪ ಕಮಿಟ್ಮೆಂಟ್ಸು ಪ್ರಮೋಷನ್ಸ್ ಜಾಸ್ತಿ ಒಪ್ಕೊಂಬಿಟ್ಟಿದ್ರಿಂದ ಬರೋಕ್ಕಾಗಲಿಲ್ಲ ಅವಳು. ನಿಮ್ಮಮ್ಮ ಅಂತೂ ದೇವತೆ, ಎಷ್ಟು ಚೆನ್ನಾಗಿ ಜೆಲ್ ಆಗ್ತಾರೆ ಎಲ್ಲರ ಜೊತೆ ಅಲ್ವಾ. ಐ ಲವ್ ಮೈ ಮಾಮ್. ಅಪ್ಲೋಡ್ ಪಿಂಕಿ ಹೆಣ್ಣು ನೋಡೋ ಶಾಸ್ತ್ರ. ಎಸ್, ನಿಮ್ಮ ಮುಂದೆ. ಕಾಂಟ್ ವೇಟ್ ಟು ಸಿ ಪಿಂಕಿ ಹೆಣ್ಣು ನೋಡೋ ಶಾಸ್ತ್ರ ವ್ಲಾಗ್. ಎಸ್, ನಿಮ್ಮ ಮುಂದೆ. ಕಂಗ್ರ್ಯಾಚುಲೇಷನ್ ಪಿಂಕಿ, ಹುಡುಗ ತುಂಬ ಚೆನ್ನಾಗಿದ್ದಾರೆ. ನೈಸ್ ಪೇರ್. ಥ್ಯಾಂಕ್ ಯು. ಹಾಯ್ ಅಕ್ಕ, ಲವ್ ಫ್ರಮ್ ಬೀದರ್. ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಿ ಅಕ್ಕ. ಡೈಲಿ ವ್ಲಾಗ್ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ವ್ಲಾಗ್ ಅಪ್ಲೋಡ್ ಮಾಡ್ತೀವಿ. ಹಾಯ್ ಅಕ್ಕ, ಮೂಡಿಗೆರೆ ಗೊತ್ತಾ, ಅಲ್ಲಿಂದ ನಿಮ್ಮ ವ್ಲಾಗ್ಸ್ ನೋಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಸೋ ಫನ್ನಿ, ಸೂಪರ್ ಆ್ಯಂಡ್ ಹ್ಯಾಪಿ ಬರ್ತ್ಡೇ ನವೀನ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಸಿರ್ಸಿ, ಉತ್ತರ ಕರ್ನಾಟಕ ಡಿಸ್ಟಿಕ್. ಎಸ್ ಗೊತ್ತಾಯಿತು. ಯಲ್ಲಾಪುರ ಆದಮೇಲೆ ಸಿರ್ಸಿ ಬರುತ್ತೆ ಅಂತ ಗೊತ್ತಾಯ್ತು ಇವತ್ತು. ಕ್ಯೂಟ್ ಉಪ್ತಾ, ನಿಮ್ಮಮ್ಮ ಸೂಪರ್ ಅಂದಿದ್ದೀರಾ. ಆಯ್ ಸುಷ್ಮಿತಾ ಆ್ಯಂಡ್ ರಘು, ಐ ಬೀನ್ ವಾಚಿಂಗ್ ಯುವರ್ ವ್ಲಾಗ್ಸ್ ಫಾರ್ ಎ ಲಾಂಗ್ ಟೈಮ್ ಆ್ಯಂಡ್ ಆನೆಸ್ಟ್ಲಿ ಲವ್ ಹೌ ಸಿಂಪಲ್, ರಿಯಲ್ ಆ್ಯಂಡ್ ನ್ಯಾಚುರಲ್ ಯು ಬೋತ್ ಆರ್. ನೋ ಫಿಲ್ಟರ್ಸ್, ನೋ just genuine vibes. Sushmita, really admire how well you are adjusted with Raghu's family. It shows your kind nature. Also, your mom is so sweet and blends so nicely with everyone. Big congratulations for you all. Wishing you many more successful heights. Thank you so much, ಲಾವಣ್ಯ ಅವರೇ. ಆ್ಯಂಡ್ ನನಗೆ ಈ ಜೆಲ್ಲಾಗೋ ನೇಚರ್ ಬಂದಿರೋದೇ ನಮ್ಮಮ್ಮನಿಂದ. ಸೊ ನಮ್ಮಮ್ಮ ತುಂಬ ಫ್ರೆಂಡ್ಲಿ, ಎಲ್ಲರ ಜೊತೆನೂ ತುಂಬ ಕ್ಲೋಸ್ ಆಗಿರ್ತಾರೆ. ಸೊ ಅವ್ರ ನೇಚರೇ ನನಗೂ ಬಂದಿರೋದು. ಅಕ್ಕ, ಆಂಟೀಸ್ದು ವೀಡಿಯೋ ಶಾರ್ಟ್ಸ್ನಲ್ಲಿ ಹಾಕಿ. ಎಸ್, ಆಂಟಿ ಮಾಡಿರೋಂಥ ಡ್ಯಾನ್ಸ್ದು ವೀಡಿಯೋ ಎಡಿಟ್ ಮಾಡಿದ್ದೀನಿ, ಅದು ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ, ನೋಡಿರಂತೆ. ಆಂಟಿ ಡ್ಯಾನ್ಸ್ ಸೂಪರ್ ಅಂತೆಲ್ಲ ಅಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸುಶ್, ಮೋರ್ ಲವ್. ಮತ್ತು ದ ವೇ ಯುಕ್ತ ಆ್ಯಂಡ್ ಪಿಂಕಿ ಬಾಂಡ್ ಈಸ್ ಜಸ್ಟ್ ಅಮೇಝಿಂಗ್. ಮೋರ್ ಲವ್ ಫಾರ್ ಯುವರ್ ಫ್ಯಾಮಿಲಿ. ನೋ ನಜರ್. ಸ್ಟೇ ಹ್ಯಾಪಿ ಆ್ಯಂಡ್ ಆಲ್ವೇಸ್ ಹೆಲ್ದಿ ಆಲ್ವೇಸ್ ಅಂತ ಇದೆ. ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ರಂಜಿತಾ ಜೊತೆ ವ್ಲಾಗ್ ಮಾಡಿ ಶೋರ್, ನಾನು ಸಿಕ್ಕಿದಾಗ ಮಾಡ್ತೀನಿ. ಓಕೆ, ಕನ್ವೆ ಮೈ ವಿಶಸ್ ಟು ರಾಧಾ ಅಂತ ಹೇಳಿದ್ದಾರೆ. ಹಾಯ್ ರಾಧಾ. ಹಾಯ್ ಸುಷ್ಮಿತಾ ಅಕ್ಕ, ಐ ಆಮ್ ರಿಯಲಿ ಲೈಕ್ ಯುವರ್ ವ್ಲಾಗ್ಸ್ ಆ್ಯಂಡ್ ಯುವರ್ ಫ್ಯಾಮಿಲಿ ಬಾಂಡ್ ಬಿಟ್ವೀನ್ ಯು ಆ್ಯಂಡ್ ರಚು ನವೀನ್. ಸ್ಟೇ ಲೈಕ್ ದಿಸ್ ಫಾರ್ ಎವರ್, ಗ್ರೋ ಮೋರ್ ಆ್ಯಂಡ್ ಸ್ಟೇ ಹ್ಯಾಪಿ ಆ್ಯಂಡ್ ಹೆಲ್ದಿ ಫಾರ್ ಎವರ್ ಅಕ್ಕ. ಆಲ್ ದ ಬೆಸ್ಟ್. ಯುಕ್ತಾ ಇಸ್ ವೆರಿ ಕ್ಯೂಟ್ ಆ್ಯಂಡ್ ಎನರ್ಜೆಟಿಕ್ ಗರ್ಲ್. ಆ್ಯಂಡ್ ಪಿಂಕಿ ಅವರ ಮ್ಯಾರೇಜ್ ಯಾವಾಗ ಆ್ಯಂಡ್ ವಿಲ್ ಯು ರಿವೀಲ್? ಪಿಂಕಿ ಮ್ಯಾರೇಜ್ನ ಈ ವರ್ಷದಲ್ಲೇ ಮಾಡಬೇಕು ಅಂದ್ಕೊಂಡಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ. ಥೈಲ್ಯಾಂಡಲ್ಲಿ ಹಾಕಿರೋಂಥ ಎಲ್ಲ ಡ್ರೆಸ್ದು ಲಿಂಕ್ನ ಹಾಕಿ ಅಂತ ಹೇಳಿದ್ದೀರಾ. ಸೊ ನಾನೆಲ್ಲ ಆಫ್ಲೈನು ಆನ್ಲೈನ್ ಎಲ್ಲ ಕಡೆನೂ ಪರ್ಚೇಸ್ ಮಾಡಿದ್ದೀನಿ. ಸೊ ಲಿಂಕ್ ಇಲ್ಲ ಐ ಗೆಸ್. ಸೊ ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ನೂ ಓದಿದ್ದೀನಿ. ಆ್ಯಂಡ್ ಈ ವ್ಲಾಗು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್. ಬಾಯ್.